ಪಂಪ, ಕತ್ತಿ ಮತ್ತು ಲೇಖನಿಯ ಕಥೆ. ಬಹಳ ಕಾಲದ ಹಿಂದೆ ಕರ್ನಾಟಕದ ಸುಂದರವಾದ ಅಣ್ಣಿಗೆರೆ ಎಂಬ ಊರಿನಲ್ಲಿ ಒಂದು ಮುದ್ದಾದ ಮಗು ಜನಿಸಿತು. ಆ ಮಗುವಿಗೆ ಪಂಪ ಎಂದು ಹೆಸರಿಡಲಾಯಿತು. ತಂದೆ ಭೀಮಪ್ಪಯ್ಯ ಮತ್ತು ತಾಯಿ ಅಬ್ಬಣ್ಣಬ್ಬೆ ತಮ್ಮ ಮಗನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಈ ಬಾಲಕ ಮುಂದೆ ಕನ್ನಡ ನಾಡಿನ ಅಪ್ರತಿಮ ಕವಿಯಾಗುತ್ತಾನೆಂದು ಅವರಿಗೆ ತಿಳಿದಿರಲಿಲ್ಲ. ಪಂಪನು ಅಣ್ಣಿಗೆರೆಯ ಹೊಲಗದ್ದೆಗಳಲ್ಲಿ ತನ್ನ ತಮ್ಮ ಜಿನವಲ್ಲಭನ ಜೊತೆ ಆಟವಾಡುತ್ತಾ ಬೆಳೆದನು. ಪಂಪನಿಗೆ ಕಥೆಗಳೆಂದರೆ ತುಂಬಾ ಇಷ್ಟ. ಆತ ಪ್ರಕೃತಿಯನ್ನು ನೋಡುತ್ತಾ ಸುಂದರವಾದ ಕಲ್ಪನೆಗಳನ್ನು ಮಾಡುತ್ತಿದ್ದನು. ಅಣ್ಣ ಮತ್ತು ತಮ್ಮನ ನಡುವೆ ಅಪಾರವಾದ ಪ್ರೀತಿ ಇತ್ತು. ಜ್ಞಾನದ ಹಸಿವಿನಿಂದ ಪಂಪನು ಮಹಾನ್ ಗುರುಗಳಾದ ದೇವೇಂದ್ರ ಮುನಿಯವರ ಬಳಿ ಶಿಷ್ಯನಾಗಿ ಸೇರಿದನು. ಗುರುವಿನ ಆಶ್ರಮದಲ್ಲಿ ಪಂಪನು ಧರ್ಮ, ಸಾಹಿತ್ಯ ಮತ್ತು ಮೌಲ್ಯಗಳನ್ನು ಕಲಿತನು. ದೇವೇಂದ್ರ ಮುನಿಯವರು ಪಂಪನ ಬುದ್ಧಿಶಕ್ತಿಯನ್ನು ನೋಡಿ ಬೆರಗಾದರು. ಪಂಪ ಕೇವಲ ಓದಿನಲ್ಲಿ ಮಾತ್ರವಲ್ಲ, ಶಸ್ತ್ರವಿದ್ಯೆಯಲ್ಲೂ ಪಳಗಿದನು. ಆತ ಒಬ್ಬ ಕೆಚ್ಚೆದೆಯ ಸೈನಿಕನಾಗಿ ಬೆಳೆದನು. ಅವನ ಧೈರ್ಯವನ್ನು ನೋಡಿ ಅರಿಕೇಸರಿ ಮಹಾರಾಜನು ಪಂಪನನ್ನು ತನ್ನ ಸೈನ್ಯಾಧಿಕಾರಿಯನ್ನಾಗಿ ನೇಮಿಸಿದನು. ಹೀಗೆ ಪಂಪನು ಕವಿ ಮತ್ತು ಸೈನ್ಯಾಧಿಕಾರಿ ಎರಡೂ ಆದನು. ಪಂಪನಿಗೆ ಬನವಾಸಿ ಎಂದರೆ ಪ್ರಾಣಪ್ರಾಣ. ಅಲ್ಲಿನ ಪ್ರಕೃತಿಯನ್ನು ನೋಡಿ ಆತ ಮಾರು ಹೋಗಿದ್ದನು. ನಂದನವನವನ್ನೇ ನೀಡಿದರೂ ನಾನು ಬನವಾಸಿಯ ದೇಶದಲ್ಲಿ ಕೋಗಿಲೆಯಾಗಿ ಅಥವಾ ದುಂಬಿಯಾಗಿ ಹುಟ್ಟಲು ಬಯಸುತ್ತೇನೆ ಎಂದು ಪಂಪನು ಹಾಡುತ್ತಿದ್ದನು. ಯುದ್ಧದ ಬಿಡುವಿನ ಸಮಯದಲ್ಲಿ ಪಂಪನು ಲೇಖನಿಯನ್ನು ಕೈಗೆತ್ತಿಕೊಂಡನು. ಆತ ತನ್ನ ರಾಜ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನನಿಗೆ ಹೋಲಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಅದ್ಭುತ ಕಾವ್ಯವನ್ನು ಬರೆದನು. ಇದು ಕನ್ನಡದ ಮೊದಲ ಮಹಾಕಾವ್ಯವಾಯಿತು. ಪಂಪನು ಕೇವಲ ಯುದ್ಧದ ಕಥೆಗಳನ್ನಷ್ಟೇ ಬರೆಯಲಿಲ್ಲ. ಆತ ಮನಸ್ಸಿನ ಶಾಂತಿಗಾಗಿ ತೀರ್ಥಂಕರರ ಕಥೆಯನ್ನು ಹೇಳುವ ಆದಿಪುರಾಣ ಎಂಬ ಕೃತಿಯನ್ನು ರಚಿಸಿದನು. ತನ್ನ ಗುರು ದೇವೇಂದ್ರ ಮುನಿಯವರ ಬೋಧನೆಗಳು ಅವನಿಗೆ ಈ ಕೃತಿ ರಚಿಸಲು ಸ್ಫೂರ್ತಿಯಾದವು. ಪಂಪನ ಸಾಧನೆಗಳನ್ನು ಕಂಡು ತಮ್ಮ ಜಿನವಲ್ಲಭನಿಗೆ ತುಂಬಾ ಹೆಮ್ಮೆ ಎನಿಸಿತು. ಪಂಪನ ಕೀರ್ತಿ ಶಾಶ್ವತವಾಗಿರಲೆಂದು ಜಿನವಲ್ಲಭನು ಕಲ್ಲಿನ ಶಾಸನಗಳನ್ನು ಕೆತ್ತಿಸಿದನು. ಅಣ್ಣನ ಕಾವ್ಯದ ಸವಿಯನ್ನು ಜಗತ್ತಿಗೆ ಸಾರಲು ಜಿನವಲ್ಲಭನು ಶ್ರಮಿಸಿದನು. ಯುದ್ಧಭೂಮಿಯಲ್ಲಿ ಕತ್ತಿ ಹಿಡಿದು ಸೈನಿಕರನ್ನು ಮುನ್ನಡೆಸುವಾಗಲೂ ಪಂಪನ ಮನಸ್ಸಿನಲ್ಲಿ ಕವಿತೆಗಳು ಸುಳಿಯುತ್ತಿದ್ದವು. ಆತ ಒಬ್ಬ ಆದರ್ಶ ಸೈನ್ಯಾಧಿಕಾರಿಯಾಗಿದ್ದನು. ಯುದ್ಧ ಮತ್ತು ಶಾಂತಿ ಎರಡರ ಮರ್ಮವನ್ನು ಆತ ಅರಿತಿದ್ದನು. ಪಂಪನನ್ನು ನಾವು ಇಂದು ಆದಿಕವಿ ಎಂದು ಕರೆಯುತ್ತೇವೆ. ಅಣ್ಣಿಗೆರೆಯಲ್ಲಿ ಹುಟ್ಟಿ ಬನವಾಸಿಯನ್ನು ಪ್ರೀತಿಸಿದ ಈ ವೀರಕವಿ ಕನ್ನಡ ಭಾಷೆಗೆ ಹೊಸ ಜೀವ ನೀಡಿದನು. ಪಂಪನ ಕವಿತೆಗಳು ಮತ್ತು ಅವನ ಧೈರ್ಯ ಇಂದಿಗೂ ನಮಗೆಲ್ಲ ಸ್ಫೂರ್ತಿ.